ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾದ್ರೂ ಧೃತಿಗೆಡದ ವಿಜಯಲಕ್ಷ್ಮಿ. ದರ್ಶನ ಪರವಾಗಿ ಗಟ್ಟಿಯಾಗಿ ನಿಂತಿದ್ದಾರೆ ಧೈರ್ಯಲಕ್ಷ್ಮಿ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರು ದರ್ಶನ ಪತ್ನಿ ಹಠ ಬಿಡ್ಲಿಲ್ಲ. ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಿದ್ದಂತೆ ಜಾಮೀನು ಹೋರಾಟ ಶುರುವಾಗಿದೆ. ಜಾಮೀನು ಅರ್ಜಿ ಸಲ್ಲಿಸಲು ತಯಾರಿ ನಡೀತಾ ಇದೆ. ಈಗಾಗಲೇ ವಕೀಲರ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ ವಿಜಯಲಕ್ಷ್ಮಿ. ನಿನ್ನೆ ದರ್ಶನ ಭೇಟಿಯಾಗಿದ್ರು ಪತ್ನಿ ವಿಜಯಲಕ್ಷ್ಮಿ. ಬಳ್ಳಾರಿ ಜೈಲಿನಲ್ಲಿ ಭೇಟಿಯಾಗಿ ವಿಜಯಲಕ್ಷ್ಮಿ ಚರ್ಚೆಯನ್ನ ಮಾಡಿದ್ದಾರೆ. ಜೊತೆಗೆ ಜಾಮೀನು ಸಂಬಂಧ ದಾಖಲೆಗಳನ್ನ ತಂದಿದ್ರು ವಿಜಯಲಕ್ಷ್ಮಿ. ವಕೀಲರು ನೀಡಿರುವಂತಹ ದಾಖಲೆಗಳನ್ನ ತಂದಿದ್ರು ವಿಜಯಲಕ್ಷ್ಮಿ. ಆ ದಾಖಲೆಗಳಿಗೆ ದರ್ಶನ ಸಹಿ ಹಾಕಿರುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಶೀಘ್ರವೇ ದರ್ಶನ ಜಾಮೀನು ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿಯ ಅತ್ಯಂತ ಭೀಕರ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ನಟ ದರ್ಶನ್ ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿದ್ದಾರೆ. ಇನ್ನು ಜೈಲಿನಲ್ಲಿರುವಂತಹ ದರ್ಶನ್ ಪತಿಯನ್ನ ನೋಡ್ಲಿಕ್ಕೆ ವಿಜಯಲಕ್ಷ್ಮಿ ಹೋಗಿದ್ದಾರೆ. ಸಂಕಷ್ಟದ ಮೇಲೆ ಸಂಕಷ್ಟಗಳು ಎದುರಾಗ್ತಾ ಇದ್ರು ಕೂಡ ದರ್ಶನ್ ಪರವಾಗಿ ಪತ್ನಿ ವಿಜಯಲಕ್ಷ್ಮಿ ಧೈರ್ಯವಾಗಿ ಧೈರ್ಯಲಕ್ಷ್ಮಿ ಅಂತಿದ್ದಾರೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ರು ಕೂಡ ದರ್ಶನ್ ಪತ್ನಿಯ ಹಠ ಮಾತ್ರ ನಿಲ್ಲಲಿಲ್ಲ. ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಿದ್ದಂತೆ ಈಗ ಜಾಮೀನು ಹೋರಾಟಕ್ಕೆ ಮುಂದಾಗ್ತಿದ್ದಾರೆ. ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. 3991 ಪುಟಗಳ ಸುದೀರ್ಘ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಈಗ ಜಾಮೀನು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ತಯಾರಿಯನ್ನ ಮಾಡ್ತಿದ್ದಾರೆ. ಈಗಾಗಲೇ ವಕೀಲರ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ ವಿಜಯಲಕ್ಷ್ಮಿ ಅವರು. ನಿನ್ನೆ ದರ್ಶನ್ ಭೇಟಿಯಾಗಿದ್ರು ಪತ್ನಿ ವಿಜಯಲಕ್ಷ್ಮಿ. ಬಳ್ಳಾರಿ ಜೈಲಿನಲ್ಲಿ ಭೇಟಿಯಾಗಿ ದರ್ಶನ್ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಜೊತೆಗೆ ಜಾಮೀನು ಸಂಬಂಧ ತಂದಿರುವಂತಹ ದಾಖಲೆಗಳನ್ನ ಕೂಡ ತಂದಿದ್ರು. ವಕೀಲರು ನೀಡಿದಂತಹ ದಾಖಲೆಗಳನ್ನ ವಿಜಯಲಕ್ಷ್ಮಿ ಬಳ್ಳಾರಿ ಜೈಲಿಗೆ ತಂದಿದ್ರು. ಆ ದಾಖಲೆಗಳಿಗೆ ದರ್ಶನ ಸಹಿ ಹಾಕಿರುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಶೀಘ್ರವೇ ದರ್ಶನ ಜಾಮೀನು ಅರ್ಜಿಯನ್ನ ಸಲ್ಲಿಸುವಂತ ಸಾಧ್ಯತೆ ಇದೆ. ಪ್ರಕರಣ ಆದಾಗಿಂದಲೂ ಕೂಡ ಪತ್ನಿ ವಿಜಯಲಕ್ಷ್ಮಿ ಧೈರ್ಯ ಲಕ್ಷ್ಮಿ ಅಂತೆ ದರ್ಶನ ಪರವಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡ್ತಿದ್ದಾರೆ. ದೇವಾಲಯಗಳಿಗೆ ಭೇಟಿ, ಪೂಜೆ ಪುನಸ್ಕಾರ, ಹೋಮ ಹವನ ಎಲ್ಲವನ್ನ ಮಾಡ್ತಿದ್ದಾರೆ. ದರ್ಶನ್ ಎಲ್ಲ ಸಂಕಷ್ಟದಿಂದ ದೂರ ಆಗ್ಲಿ ಅಂತ ಈಗ ಕಾನೂನು ಹೋರಾಟಕ್ಕೆ ಸಿದ್ಧತೆಯನ್ನ ಮಾಡ್ಕೊಂತಿದ್ದಾರೆ. ಜಾಮೀನು ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಇದೆ.